ಹಲೋ ನಮಸ್ಕಾರ ವೀಕ್ಷಕರೇ. ಈ ಪ್ರಪಂಚದಲ್ಲಿ ಎಲ್ಲ ತರಹದ ಜನರಿದ್ದಾರೆ. ಕೆಲವರು ಸತ್ಯದಿಂದ ನಿಯತ್ತಿನಿಂದ ಇರುವ ಉತ್ತಮ ಮನಸ್ಸಿನ ವ್ಯಕ್ತಿಗಳು ಮತ್ತು ಕೆಲವರು ಮೋಸ, ಹೊಟ್ಟೆಕಿಚ್ಚು ಮತ್ತು ಕೆಟ್ಟ ಮನಸ್ಸಿನ ವ್ಯಕ್ತಿಗಳು. ಇಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ವಿಷದ ಬೀಜವನ್ನೇ ಬಿತ್ತುತ್ತಾರೆ. ಹೊಟ್ಟೆಕಿಚ್ಚು ಪಡುವ ವ್ಯಕ್ತಿ ಅಂದರೆ ಇತರರ ಸಂತೋಷ, ಯಶಸ್ಸು ಅಥವಾ ಗಮನವನ್ನು ನೋಡಿ ಒಳಗೊಳಗೆ ಬೇಸರ ಪಡುವವರು. ತನ್ನಲ್ಲಿ ಇಲ್ಲದಿರುವುದನ್ನು ಇತರರಲ್ಲಿ ಕಂಡಾಗ ಅಸಹನೆ, ಕೋಪ ಅಥವಾ ಅಸಮಾಧಾನ ಅನುಭವಿಸುವುದು ಇವರ ಪ್ರಮುಖ ಲಕ್ಷಣ. ಮೊದಲನೆಯದಾಗಿ, ಯಾರು ನಿಮ್ಮ ಸಫಲತೆಯನ್ನು ಸಣ್ಣತನದಿಂದ ನೋಡುತ್ತಾರೆ. ನೀವು ನಿಮ್ಮ ಸ್ವಂತ ಪರಿಶ್ರಮದಿಂದ ಏನಾದರೂ ಸಾಧಿಸಿದ್ದರೂ ಕೂಡ ಅದನ್ನು ಅವರ ಅದೃಷ್ಟ ಎನ್ನುತ್ತಾರೆ. ನೀವು ಜೀವನದಲ್ಲಿ ಬೆಳೆಯುತ್ತಿದ್ದರೆ ಅದಕ್ಕೂ ಹೇಳುತ್ತಾರೆ ನಿಮ್ಮ ಟೈಮ್ ಚೆನ್ನಾಗಿದೆ, ಅದಕ್ಕೆ ಏಳಿಗೆ ಆಗುತ್ತಿದೆ ಎಂದು. ಇಂತಹ ಲಕ್ಷಣ ಇರುವ ವ್ಯಕ್ತಿ ಹೊಟ್ಟೆಕಿಚ್ಚು ಇರುವ ವ್ಯಕ್ತಿಯಾಗಿರುತ್ತಾರೆ. 2. ನೀವು ಇಲ್ಲದಿದ್ದಾಗ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರು. ಯಾವುದಾದರೂ ವ್ಯಕ್ತಿ ನಿಮ್ಮ ಎದುರಿಗೆ ಚೆನ್ನಾಗಿ ಮಾತನಾಡಿ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುತ್ತಾನೋ ತಿಳಿದುಕೊಳ್ಳಿ, ಅವನು ನಿಮ್ಮನ್ನು ನೋಡಿ ಹೊಟ್ಟೆಕಿಚ್ಚು ಪಡುತ್ತಾನೆ ಎಂದು. 3. ನಿಮ್ಮ ಸಂತೋಷದಿಂದ ಖುಷಿ ಪಡೆದವರು. ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದಾದಾಗ ಖುಷಿಯಿಲ್ಲದೆ ನಿಮಗೆ ಹಾರೈಸುತ್ತಿದ್ದರೆ ಅಥವಾ ಉತ್ಸಾಹ ತೋರಿಸದೆ ಹಾರೈಸುತ್ತಿದ್ದರೆ ಮತ್ತು ಒಳ್ಳೆಯದಾಯಿತು ಎಂದಷ್ಟೇ ಹೇಳಿ ತಕ್ಷಣ ಮಾತು ಬದಲಾಯಿಸುತ್ತಿದ್ದರೆ ತಿಳಿದುಕೊಳ್ಳಿ, ನಿಮ್ಮ ಏಳಿಗೆಯನ್ನು ಸಹಿಸಲಾಗುತ್ತಿಲ್ಲ ಎಂದು. ಇಂತಹ ವ್ಯಕ್ತಿಗಳನ್ನು ಗುರುತಿಸುವುದು ತುಂಬ ಮುಖ್ಯ. ಇಲ್ಲದಿದ್ದರೆ ಇಂತಹವರು ನಿಮ್ಮ ಆತ್ಮವಿಶ್ವಾಸವನ್ನು ಕೊಂದುಬಿಡುತ್ತಾರೆ. 4. ನಿಮ್ಮ ತಪ್ಪುಗಳನ್ನು ನೋಡಿ ನಗುವುದು ಮತ್ತು ನಿಮ್ಮ ಒಳ್ಳೆಯ ಗುಣಗಳನ್ನು ನಿರ್ಲಕ್ಷಿಸುವುದು. ನಿಮ್ಮಿಂದ ಏನಾದರೂ ತಪ್ಪಾದಾಗ ತಕ್ಷಣ ಗೇಲಿ ಮಾಡುತ್ತಾರೆ. ಆದರೆ ನೀವು ಏನಾದರೂ ಒಳ್ಳೆಯ ಕಾರ್ಯ ಮಾಡಿದಾಗ ಬಾಯಿ ಮುಚ್ಚಿಕೊಂಡು ಇರುತ್ತಾರೆ. ಅದರರ್ಥ ಅವರು ನಿಮ್ಮ ವೈಫಲ್ಯದಲ್ಲಿ ಸಂತೋಷವನ್ನು ಕಾಣುತ್ತಾರೆ ಎಂದು. ಜ್ಞಾನಿಯೊಬ್ಬರು ಹೇಳಿದಂತೆ, ಯಾರು ಬೇರೆಯವರ ಅಸಫಲತೆಯನ್ನು ಕಂಡು ಸಂತೋಷ ಪಡುತ್ತಾರೋ ಅವರು ಎಂದಿಗೂ ಕೂಡ ಸಫಲತೆಯನ್ನು ಕಾಣಲಾರರು. 5. ನಿಮ್ಮನ್ನು ನೋಡಿ ಕಲಿಯುತ್ತಾರೆ, ಆದರೆ ಅದನ್ನು ಒಪ್ಪಿಕೊಳ್ಳಲು ಹಿಂದೇಟು ಹಾಕುತ್ತಾರೆ. ಮೊದಲು ನೀವು ಏನೇ ಮಾಡಿದರೂ ಪ್ರಶ್ನೆ ಮಾಡುತ್ತಿದ್ದ ವ್ಯಕ್ತಿ ಈಗ ನಿಮ್ಮನ್ನು ಅನುಸರಿಸುತ್ತಿದ್ದಾರೆ, ನಿಮ್ಮನ್ನು ನೋಡಿ ಕಲಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಅದರಲ್ಲಿ ಸಫಲನಾದಾಗ ನಿಮ್ಮನ್ನು ನೋಡಿ ಕಲಿತಿದ್ದು ಒಪ್ಪಿಕೊಳ್ಳಲು ತಯಾರಿರುವುದಿಲ್ಲ. ಅಂದರೆ ನಿಮ್ಮಿಂದ ಅವನಿಗೆ ಒಳ್ಳೆಯದಾಯಿತು ಎಂದು ಒಪ್ಪಿಕೊಳ್ಳಲು ಆಗುವುದಿಲ್ಲ. 6. ನಿಮ್ಮ ತಪ್ಪನ್ನು ದೊಡ್ಡದು ಮಾಡಿ ಹೇಳುವುದು. ನಿಮ್ಮ ಚಿಕ್ಕ ತಪ್ಪನ್ನು ದೊಡ್ಡದಾಗಿ ಹೇಳುವುದು ಅಥವಾ ಅದನ್ನು ದೊಡ್ಡ ವಿಷಯವನ್ನಾಗಿ ಹೇಳುವುದು. ಅದೇ ನೀವು ದೊಡ್ಡದೇನಾದರೂ ಸಾಧಿಸಿದಾಗ ಅದನ್ನು ಚಿಕ್ಕದೆಂಬಂತೆ ಬಿಂಬಿಸುವುದು. ಅದರ ಅರ್ಥ ಅವನು ನಿಮ್ಮನ್ನು ಕೀಳಾಗಿ ತೋರಿಸುವ ಪ್ರಯತ್ನದಲ್ಲಿರುತ್ತಾನೆ. 7. ನಿಮ್ಮ ಆತ್ಮವಿಶ್ವಾಸವನ್ನು ಮುರಿಯಲು ಪ್ರಯತ್ನಿಸುವುದು. ನೀವು ಏನಾದರೂ ಹೊಸದನ್ನು ಮಾಡಲು ಹೊರಟಾಗ ಇದೇ ಜನರು ನಿನ್ನಿಂದ ಸಾಧ್ಯವಿಲ್ಲ, ನಿನ್ನ ಕೈಯಲ್ಲಿ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಯಾಕೆಂದರೆ ನೀವು ಸಫಲರಾಗಿ ಅವರಿಗಿಂತ ಮುಂದಕ್ಕೆ ಹೋಗಿಬಿಡುತ್ತೀರಿ ಎನ್ನುವ ಭಯ ಅವರಿಗೆ ಇರುತ್ತದೆ. 8. ಮುಂದೊಂದು ಹಿಂದೊಂದು ಮಾತನಾಡುವವರು. ಇಂತಹ ವ್ಯಕ್ತಿಗಳು ನಿಮ್ಮ ಎದುರಿಗೆ ನಿಮ್ಮ ಹೊಗಳಿಕೆಯನ್ನು ಮಾಡುತ್ತಾರೆ. ನೀವು ಆ ಜಾಗದಿಂದ ಸರಿಯುತ್ತಿದ್ದಂತೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಲು ಶುರು ಮಾಡುತ್ತಾರೆ. ಇಂತಹ 2 ಮುಖದ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇರದಂತೆ ನೋಡಿಕೊಳ್ಳಿ. 9. ಬೇರೆಯವರ ಖುಷಿಯಿಂದ ಹೊಟ್ಟೆಕಿಚ್ಚು ಪಡುವವರು. ಇಂಥವರಿಗೆ ಬೇರೆಯವರ ಖುಷಿಯನ್ನು ನೋಡಲಾಗುವುದಿಲ್ಲ. ನೀವು ಸಫಲರಾಗುತ್ತಿದ್ದರೆ ನಿಮಗೆ ಹಾರೈಸುವುದನ್ನು ಬಿಟ್ಟು ಹೊಟ್ಟೆಕಿಚ್ಚಿನ ಉರಿಯಲ್ಲಿ ಬೇಯುತ್ತಾರೆ ಅಥವಾ ಅಪಹಾಸ್ಯ ಮಾಡುತ್ತಾರೆ. 10. ಅವಶ್ಯಕತೆ ಇದ್ದಾಗಲಷ್ಟೇ ಗೆಳೆತನವನ್ನು ತೋರಿಸುವುದು. ಕೆಲವರು ಕೆಲಸ ಇದ್ದಾಗಲಷ್ಟೇ ನಿಮ್ಮ ಹತ್ತಿರ ಬರುತ್ತಾರೆ. ನಿಮ್ಮಿಂದ ಲಾಭ ಆಗುವ ತನಕ ಗೆಳೆತನವನ್ನು ಮುಂದುವರಿಸುತ್ತಾರೆ. ನಿಮ್ಮಿಂದ ಏನು ಉಪಯೋಗ ಆಗದಿದ್ದಾಗ ನಿಮ್ಮನ್ನು ನಿರ್ಲಕ್ಷಿಸಲು ಪ್ರಾರಂಭಿಸುತ್ತಾರೆ. 11. ಸುಳ್ಳು ಹೇಳುವುದು ಮತ್ತು ಕಾರಣಗಳನ್ನು ಕೊಡುವುದು. ಹೊಟ್ಟೆಕಿಚ್ಚು ಪಡುವವರ ಅಭ್ಯಾಸ ಹೇಗೆಂದರೆ ಸುಳ್ಳು ಹೇಳುವುದು ಮತ್ತು ಪ್ರತಿ ಸಲ ತನ್ನ ತಪ್ಪನ್ನು ಮರೆಮಾಚಲು ಯಾವುದಾದರೂ ಕಾರಣವನ್ನು ಹುಡುಕುವುದು. 12. ಇತರರನ್ನು ಕೀಳಾಗಿ ತೋರಿಸುವುದು. ಇಂಥವರು ತಾವು ಮುಂದಕ್ಕೆ ಹೋಗುವುದಕ್ಕಿಂತ ಇತರರನ್ನು ಹಿಂದಕ್ಕೆ ದೂಡುವಲ್ಲಿ ಹೆಚ್ಚಿನ ಗಮನವನ್ನು ವಹಿಸುತ್ತಾರೆ. ಇವರಿಗೆ ತಮ್ಮ ಯೋಗ್ಯತೆಯಿಂದ ಸಫಲರಾಗಲು ಆಗದ ಕಾರಣ ಇತರರ ಸಫಲತೆಯನ್ನು ಕೀಳಾಗಿ ತೋರಿಸುವ ಪ್ರಯತ್ನ ಮಾಡುತ್ತಾರೆ. ಇಂತಹ ಜನರಿಂದ ದೂರವಿರುವುದು ಉತ್ತಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ.